ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಈಗ ಮಂತ್ರಿ ಪಟ್ಟ 59 ವರ್ಷಗಳ ಬಳಿಕ ಕೈ ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ನ ವಿಶ್ವನಾಥನ್ ರಾಜೇಶ್ ಕುಮಾರ್ಗೆ ಸ್ಥಾನ ದೊರಕಿದೆ. ಇಂದು 23 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ. ಇಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವಂತಹ ಪ್ರಮಾಣ ವಚನ. ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಪಟ್ಟ 59 ವರ್ಷಗಳ ಬಳಿಕ ಕಾಂಗ್ರೆಸ್ ಶಾಸಕರು ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ನ ವಿಶ್ವನಾಥನ್ ರಾಜೇಶ್ ಕುಮಾರ್ಗೆ ಸ್ಥಾನ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಇಂದು 23 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವಂತಹ ಪ್ರಮಾಣ ವಚನ. ವಿಸಿಕೆ ಮತ್ತೆ ಎಐಎಡಿಎಂಕೆ ಬಂಡಾಯ ಬಣಕ್ಕೂ ಕೂಡ ಸಿಗುತ್ತಾ ಹಾಗಿದ್ರೆ ಸ್ಥಾನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ದೂರವಾಣಿ ಸಂಪರ್ಕದಲ್ಲಿ. ಶಿವು, ವಿಜಯ್ ಸಂಪುಟದಲ್ಲಿ ಈಗ ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಪಟ್ಟ ಸಿಗ್ತಾ ಇರೋದು, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ? ಈಗ ಏನು ಟಿವಿಕೆ ಸರ್ಕಾರವನ್ನ ರಚನೆ ಮಾಡಿ 1 ವಾರ ಕಳೆದಿದೆ, 10 ದಿನಗಳು ಕಳೆದಿದೆ. 10 ದಿನಗಳ ನಂತರದಲ್ಲಿ ಈಗ ಮತ್ತೆ ಇತರೆ ಸಚಿವರುಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂಥದ್ದು, ಮತ್ತೆ ಉಳಿದಂತ 9 ಜನ ಈ ಹಿಂದೆ ಏನು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಮುಖ್ಯಮಂತ್ರಿ ವಿಜಯ್ ಜೊತೆಗೆ, ಅದನ್ನು ಹೊರತುಪಡಿಸಿ ಈಗ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗಿದೆ. ವಿಸ್ತರಣೆ ಮಾಡೋದ್ರಿಂದಾಗಿ ಇವತ್ತು 23 ಟಿವಿಕೆ ಸೇರಿದಂತೆ 23ಕ್ಕೂ ಹೆಚ್ಚು 23 ಜನ ಮಂತ್ರಿಗಿರಿಯನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಇವತ್ತು 10 ಗಂಟೆಗೆ ಗವರ್ನರ್ ಆಫೀಸ್ ಅಲ್ಲಿ, ತಮಿಳುನಾಡಿನ ಗವರ್ನರ್ ಕಚೇರಿಯಲ್ಲಿ ಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಈಗ ಖಾತ್ರಿ ಆಗಿರುವಂಥದ್ದು. ಆದ್ರೆ ಇಲ್ಲಿ ಯಾವ್ಯಾವ ಪಕ್ಷಗಳಿಗೆ, ಮೈತ್ರಿ ಪಕ್ಷಗಳು ಅಂತಂದ್ರೆ ಬೆಂಬಲ ನೀಡಿರುವಂತ ಪಕ್ಷಗಳಿಗೂ ಕೂಡ ಮಂತ್ರಿ ಸ್ಥಾನದ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಈಗಾಗ್ಲೇನೆ ಚರ್ಚೆ ಆಗ್ತಾ ಇದೆ. ಒಂದು ಸುಮಾರು 67 ನಂತರದಲ್ಲಿ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ಒಂದು ಸಚಿವರನ್ನ ಹೊಂದಿರಲಿಲ್ಲ. ಡಿಎಂಕೆ ಗವರ್ನಮೆಂಟ್ ಅಲ್ಲಿ ಇವರು ಹಲವಾರು ವರ್ಷಗಳಿಂದ ಮೈತ್ರಿಯಲ್ಲಿ ಇದ್ರೂ ಕೂಡ, ಸಪೋರ್ಟ್ ಮಾಡ್ತಾ ಇದ್ರು ಕೂಡ, 30-35 ನಂಬರ್ ಇವರಿಗೆ ಇದ್ದಾಗ್ಲೂ ಕೂಡ ಇವರಿಗೆ ಯಾವುದೇ ರೀತಿಯ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿರ್ಲಿಲ್ಲ. ಈಗ 5 ಸ್ಥಾನಗಳ MLA-ಗಳೇನಿದ್ದಾರೆ ಅವರು ಸಪೋರ್ಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ 2 ಸ್ಥಾನಗಳು ಮಂತ್ರಿಗಿರಿಯನ್ನ ಕಾಂಗ್ರೆಸ್ಗೆ ಕೊಡುವುದಾಗಿ ಈಗ ಟಿವಿಗೆ ಹೇಳಿದೆ. ಸೊ ಹಾಗಾಗಿ ಈ ಇಬ್ಬರು ಕಾಂಗ್ರೆಸ್ನ ಶಾಸಕರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತದ್ದು ಬಹುತೇಕ ಖಚಿತ ಆಗಿದೆ. ಉಳಿದಂತೆ ವಿಸಿಕೆ ಪಕ್ಷಕ್ಕೆ ಒಂದು ಸಚಿವ ಸ್ಥಾನ, IMUL ಮುಸ್ಲಿಂ ಲೀಗ್ ಪಾರ್ಟಿಗೆ 1 ಸಚಿವ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ. ಸೊ ಈಗಾಗ್ಲೇನೆ ಎಲ್ಲಾ ಮಾತುಕತೆಗಳು ಕೂಡ ಆಗಿದೆ. ಬಹುತೇಕವಾಗಿ IMUL ಮತ್ತೆ ವಿಸಿಕೆಗೂ ಕೂಡ ಒಬ್ಬೊಬ್ರು ಸಚಿವರು, ಅವರ ಪಕ್ಷದಿಂದ ಒಬ್ಬೊಬ್ರು ಸಚಿವರು ಇರ್ತಾರೆ, ಕಾಂಗ್ರೆಸ್ ಪಕ್ಷದಿಂದ 2 ಸಚಿವರು ಇರ್ತಾರೆ. ಉಳಿದಂತೆ ಟಿವಿಕೆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಎಲ್ರಿಗೂ ಕೂಡ ತಮ್ಮ ಪೋರ್ಟ್ಫೋಲಿಯೋನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ವಿಜಯ್ ಮಾಡಿದ್ದಾರೆ. ಇವತ್ತು 10 ಗಂಟೆಗೆ ಪ್ರಮಾಣ ವಚನ ಕೂಡ ಬೋಧನೆ ಆಗುತ್ತೆ. ಸೊ ಬಹುತೇಕವಾಗಿ 67ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಇಲ್ಲದೆ ಇದ್ದಂತಹ ಒಂದು ಮಿನಿಸ್ಟ್ರಿಗೆ ಇಲ್ಲದೆ ಇದ್ದಂತಹ ಏನು ಕಾಂಗ್ರೆಸ್ ಪಕ್ಷ ಇದೆ. ಈಗ ತಮಿಳುನಾಡಿನಲ್ಲಿ 2 ಸಚಿವರನ್ನಾಗಿ ಹೊಂದುವಂತ ಸಾಧ್ಯತೆಗಳು ಬಹುತೇಕವಾಗಿ ಪಕ್ಕ ಆಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇನ್ನೊಂದು ರೀತಿಯ ಮರುಜೀವ ತಮಿಳುನಾಡಿನಲ್ಲಿ ಅಂತ ಹೇಳಿ ಹೇಳಬಹುದು. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನವರು ಡಿಎಂಕೆಗೆ ಬೆಂಬಲವನ್ನು ಕೊಡ್ತಾ ಇದ್ರು ಕೂಡ ಅವರಿಗೆ ಒಂದು ಹಂತದಲ್ಲಿ 90 ಸ್ಥಾನಗಳ ಇದ್ದಂತಹ 90 ಸ್ಥಾನಗಳು ಹೊಂದಿದ್ದಂತ ಡಿಎಂಕೆಗೆ ಬೆಂಬಲ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಏನಿದೆ, ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡಿಎಂಕೆ ಪಕ್ಷದವರು ಸಚಿವ ಸ್ಥಾನವನ್ನ ಕೊಟ್ಟಿರ್ಲಿಲ್ಲ. ಅವರು ಡಿಎಂಕೆ ಅವರೇನೆ ಅವರ ಸಚಿವ ಸಂಪುಟವನ್ನ ಇಟ್ಕೊಂಡಿದ್ರು. ಈಗ ಬರೋಬ್ಬರಿ 59 ವರ್ಷಗಳ ಬಳಿಕ ನೀವು ಲೆಕ್ಕ ಹಾಕ್ಬೋದು, 67ರಿಂದ 59 ವರ್ಷ ಅಲ್ಲಿ ಸಚಿವರೇ ಇರಲಿಲ್ಲ. ಈಗ ವಿಜಯ್ ಅವರ ಇದರಲ್ಲಿ ಸಚಿವ ಸ್ಥಾನವನ್ನು ತಗೊಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ ಏನಂತಂದ್ರೆ, ಎಐಎಡಿಎಂಕೆ ಅವರು 25ಕ್ಕೂ ಹೆಚ್ಚು ಜನ ಏನು ಬೆಂಬಲವನ್ನು ಕೊಟ್ಟಿದ್ರು ಫ್ಲೋರ್ ಟೆಸ್ಟ್ ಅಲ್ಲಿ. ಆ ಸಂದರ್ಭದಲ್ಲಿ ಎಐಎಡಿಎಂಕೆ ಇಬ್ಬಾಗ ಕೂಡ ಆಗಿತ್ತು. ಷಣ್ಮುಗಂ ಅವರ ನೇತೃತ್ವದಲ್ಲಿ ಒಂದು ಬಣ ಇದ್ರೆ, ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಇನ್ನೊಂದು ಬಣ ಇತ್ತು. ಈಗ 25ಕ್ಕೂ ಹೆಚ್ಚು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಬಹುದೊಡ್ಡ ಚರ್ಚೆ ಆಗಿರುವಂತದ್ದು. ಹಾಗೊಂದು ವೇಳೆ
ಸಚಿವ ಸ್ಥಾನವನ್ನ ಏನಾದ್ರೂ ಬಂಡಾಯ ಶಾಸಕರುಗಳಿಗೆ AIADMK ಬಂಡಾಯ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೆ ಆದ್ರೆ ಮತ್ತೆ ಬೆಂಬಲ ಸೂಚಿಸಿರುವಂತಹ VCK ಮತ್ತೆ ಎಡಪಕ್ಷಗಳು ಎಚ್ಚರಿಕೆಯನ್ನು ಕೂಡ CVKಗೆ ಕೊಟ್ಟಿರುವಂತದ್ದು. ಸೊ ಸೈದ್ಧಾಂತಿಕವಾಗಿ AIADMK Okay. ಕೇಂದ್ರದ ಜೊತೆಗಿದೆ, ಕೇಂದ್ರ ಬಿಜೆಪಿ ಸರ್ಕಾರ ಇದೆ. ಸೊ ಕೇಂದ್ರದ ಜೊತೆಗೆ ಯಾವತ್ತೂ ಕೂಡ ದ್ರಾವಿಡ ಪಕ್ಷಗಳು ಅಂತರವನ್ನೇ ಕಾಯ್ಕೊಂಡು ಬಂದಿರ್ತವೆ. ಆಮೇಲೆ ಅಲ್ಲಿ ಏನು ಮತೀಯ ಶಕ್ತಿಗಳು ಮತೀಯ ವಿಚಾರಗಳನ್ನ ಇಟ್ಕೊಂಡು ಸಿದ್ಧಾಂತಗಳನ್ನ ಇಟ್ಕೊಂಡು ಪಕ್ಷ ಮಾಡ್ತಿರುವಂತಹ ಜೊತೆಗೆ AIADMK ಇರೋದ್ರಿಂದಾಗಿ ನಾವು ಅಂತಹ ಮತೀಯ ಶಕ್ತಿಗಳನ್ನ ದೂರ ಇಡ್ಲೇಬೇಕು ಅಂತ ಎಡಪಕ್ಷಗಳು ಮತ್ತೆ VCK ಇದುವರೆಗೂ ತಮ್ಮ ಸಿದ್ಧಾಂತವನ್ನು ಹೇಳ್ಕೊಂಡು ಬಂದಿರೋದು. ನೋಡ್ಬೇಕಾಗತ್ತೆ ಇವತ್ತೇನಾದ್ರೂ ADMK ಅವರಾಗೆ ಸಚಿವ ಸ್ಥಾನವನ್ನ ಏನಾದ್ರು ಕೊಟ್ರೆ ಅಲ್ಲಿ VCK ಮತ್ತೆ ಎಡಪಕ್ಷಗಳು ಏನ್ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಹೇಳಿ ಈ ಎಲ್ಲವೂ ಕೂಡ 10 ಗಂಟೆ ನಂತರದಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷದವರು ಸಚಿವ ಸ್ಥಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಚಿತ್ರಣ ಗೊತ್ತಾಗ್ಲಿದೆ. ಇಂಚರ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.